ಹಾಯ್ ಫ್ರೆಂಡ್ಸ್, ಯಾವ ಮನುಷ್ಯ ಆದರೂ ಸರಿ ಟಾಪ್ 1% ಇರೋಕ್ಕಾಗುತ್ತೆ. ಆದರೆ ಆ 1% ಇರೋಕ್ಕೆ ಕೆಲವು ಸೈಂಟಿಫಿಕ್ ರೂಟೀನ್ಸ್ನ ಫಾಲೋ ಆಗಬೇಕು. ನಮ್ಮ ದೇಹ ಎಷ್ಟೋ ಶ್ರೇಷ್ಠವಾದ ಕೆಲಸಗಳನ್ನ ಮಾಡೋ ಒಂದು ಮಷಿನ್ ಅಂಥದ್ದು. ಆದರೆ ಮಷಿನ್ ಅಂತ ನಮ್ಮ ದೇಹಕ್ಕೆ ಸಹ ಮೇಂಟೆನೆನ್ಸ್ ಆ್ಯಂಡ್ ಕೇರ್ ಅನ್ನೋದು ತುಂಬ ಮುಖ್ಯ. ತುಂಬ ಜನ ಎಷ್ಟು ಗ್ರೇಟಾಗಿ ಮಾತಾಡ್ತಾರೆ, ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದ್ಕೊಳ್ತಾರೆ. ಆದರೆ ಅವರ ದೇಹ ಮತ್ತು ಮೈಂಡ್ನ ಕೆಟ್ಟ ಅಭ್ಯಾಸಗಳಿಂದ ಸ್ಪಾಯ್ಲ್ ಮಾಡ್ತಾರೆ. ಅದಕ್ಕೆ ಅವರು ಆ್ಯಾವರೇಜ್ ಆಗಿ ಅರ್ಥ ಇಲ್ಲದೆ ಎಲ್ರಿಗಿಂತ ಸ್ಯಾಡ್ ಸಿಚುವೇಶನಲ್ಲಿ ಇರ್ತಾರೆ. ಸಕ್ಸಸ್ನ ಬಗ್ಗೆ ಮಾತಾಡುವಾಗ ಯಾರೂ ಸಹ ಡೈಲಿ ರುಟೀನ್ನ ಕಡಿಮೆ ಮಾಡಿ ಮಾತಾಡಬಾರ್ದು. ನಾನು ನಿಮ್ಮ ಹತ್ರ ಶೇರ್ ಮಾಡೋ ಸೈಂಟಿಫಿಕ್ ರೂಟೀನ್ ಎಷ್ಟೋ ಪವರ್ಫುಲ್ ಆಗಿರುತ್ತೆ. ಇದು ನಿಮ್ಮ ಬಾಡಿ, ಮೈಂಡ್, ಸ್ಪಿರಿಟ್ನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಒಂದು ಮಷಿನ್ನ ಹಾಗೆ ಬದಲಾಯಿಸುತ್ತೆ. ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ನಿಮಗೆ ಬೇಕಾದ ಎನರ್ಜಿ, ಫೋಕಸ್, ಇನ್ನು ಪ್ರಾಡಕ್ಟಿವಿಟಿನ ಈ ರುಟೀನ್ ನಿಮಗೆ ಕೊಡುತ್ತೆ. ಈ ರುಟೀನ್ ವೀಕ್ ಮೈಂಡ್ಸೆಟ್ ಅವ್ರಿಗಂತೂ ಅಲ್ಲ. ನಿಮಗೆ ಕಮಿಟ್ ಆಗೋ ಗಟ್ಸ್ ಇದ್ರೇ ಇದು ನಿಮಗೆ ವರ್ಕೌಟ್ ಆಗುತ್ತೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ನೀವು ಇವತ್ತಿಂದಲೇ ಶುರು ಮಾಡಬೇಕು ಅಂತ ಅಂದ್ಕೊಳ್ಳೋ ಒಂದು ಹ್ಯಾಬಿಟ್ ಏನು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೆಪ್ 1, ವೇಕ್ ಅಪ್ ಅರ್ಲಿ. ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ದಿನಾನ ರೈಟ್ ಟೈಮಲ್ಲಿ ಶುರು ಮಾಡಬೇಕು. ಅಂದರೆ ಬೇಗ ಎದ್ದು ನಿಮ್ಮ ದಿನಾನ ಅಟ್ಯಾಕ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಇದನ್ನು ಹೇಳಿದ ಕೂಡಲೇ ತುಂಬ ಜನ ಏನೋ ಎಕ್ಸ್ಕ್ಯೂಸಸ್ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಅವರ ಬೆಡ್ಡಲ್ಲಿರೋದು, ಕಂಫರ್ಟ್ ಝೋನಲ್ಲಿ ಚಿಕ್ಕ ಮಕ್ಕಳಾಗಿರೋದು ತುಂಬ ಇಷ್ಟ ಆಗುತ್ತೆ. ನೀವು ಇನ್ನೂ ಚಿಕ್ಕ ಮಕ್ಕಳು ಅಲ್ಲ ಅಂತ ನಿಮಗೆ ಅನಿಸಿದ್ರೆ ನೀವು ಬೇಗ ಎದ್ದೊಳ್ಬೇಕು. ಆದರೆ ಯಾಕೆ? ಬೇಗ ಎದ್ದೊಳೋದ್ರಿಂದ ನಿಮ್ಮ ಡೇಗೆ ಒಂದು ಕಿಕ್ ಸ್ಟಾರ್ಟ್ ಕೊಡುತ್ತೆ. ನಿಮ್ಮ ದಿನವನ್ನು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಶುರು ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ಬೇಗ ಎದ್ದೋಳೋರು ಹೆಚ್ಚು ಆ್ಯಕ್ಟಿವ್ ಆಗಿ, ಪ್ರಾಡಕ್ಟಿವ್ ಆಗಿ ಆ್ಯಂಡ್ ದಿನಪೂರ್ತಿ ಬೆಟರ್ ಡಿಸಿಷನ್ಸ್ನ ತಗೊಳ್ತಿರ್ತಾರೆ. ಪ್ರಪಂಚದಲ್ಲಿರೋ ಟಾಪ್ ಪೀಪಲ್ಸ್ ಎಲ್ಲರೂ ಬೇಗ ಎದ್ದು ಅವರ ದಿನಾನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿನಪೂರ್ತಿ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಬರೋ ಲಾಭ ಏನೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಲೇಟಾಗಿ ಎದ್ದೋಳೋ ಅಭ್ಯಾಸ ಮಾಡಿಕೊಂಡು ಅವರ ಪೊಟೆನ್ಷಿಯಲ್ನ ವೇಸ್ಟ್ ಮಾಡ್ಕೊಳ್ಳಲ್ಲ. ಆ ಹ್ಯಾಬಿಟ್ನ ಯಾವುದೇ ರೀತಿಯ ಗೋಲ್ಸ್ ಇಲ್ಲದೆ ಇರೋರಿಗೆ ಬಿಟ್ಬಿಡ್ತಾರೆ. ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಪ್ರಾಡಕ್ಟಿವ್ ಆಗಿರಬೇಕಂದ್ರೆ ಪ್ರತಿಯೊಬ್ಬರು ಬೆಳಗ್ಗೆ 5 ಇಲ್ಲ 6ಗೇನೆ ಎದ್ದೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಕೇವಲ ಬೆಡ್ ಮೇಲೆ 10ರಿಂದ 11 ಗಂಟೆವರೆಗೂ ಇದ್ದು ಏನಾದರೂ ಅಚೀವ್ ಮಾಡಿರೋರು ಯಾರೂ ಕಾಣಿಸಲ್ಲ. ಸೊ ಅಟ್ಲೀಸ್ಟ್ ಸೂರ್ಯನ ಜೊತೆ ಎದ್ದು ನಿಮ್ಮ ದಿನಾನ ಶುರು ಮಾಡಿ. ಒಂದು ಸರಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಇನ್ನು ಯಾವಾಗಲೂ ಹಿಂದೆ ಹೆಜ್ಜೆ ಇಡಲ್ಲ. ಸ್ಟೆಪ್ 2, ಫಾಸ್ಟಿಂಗ್. ಹಸಿವಲ್ಲಿರೋ ಚಿರತೆ ತುಂಬ ಡೇಂಜರಸ್. ಹಸಿವಲ್ಲಿರೋವಾಗ ಅದರ ಪ್ರವರ್ತನೆ ಚೇಂಜ್ ಆಗಿಬಿಡುತ್ತೆ. ಅದರ ಸೆನ್ಸಸ್ ಎಲ್ಲ ತುಂಬ ಶಾರ್ಪ್ ಆಗಿರುತ್ತೆ. ಹ್ಯೂಮನ್ಸ್ಗೆ ಸಹ ಸೇಮ್ ಅಪ್ಲೈ ಆಗುತ್ತೆ. ಹಸಿವಲ್ಲಿರೋದು ಒಂದು ಸೂಪರ್ ಪವರ್ನಂಥದ್ದು. ಆ್ಯಂಡ್ ಈ ಮಾಡರ್ನ್ ಪ್ರಪಂಚದಲ್ಲಿ ಇದನ್ನು ಯಾರೂ ಯೂಸ್ ಮಾಡ್ಕೊಳ್ತಿಲ್ಲ. ಇನ್ಫ್ಯಾಕ್ಟ್ ತುಂಬ ಜನ ಇದಕ್ಕೆ ಆಪೋಸಿಟ್ ಮಾಡ್ತಿದ್ದಾರೆ. ಆ ದಿನದಲ್ಲಿ ಏನೂ ಅಚೀವ್ ಮಾಡದೇ ಇರೋಕ್ಕೆ ಮುಂಚೆನೇ ಅವರ ಹೊಟ್ಟೆನ ತುಂಬಿಸ್ಕೊಳ್ತಿದ್ದಾರೆ. ಒಂದು ಕೋಟ್ ಇದೆ, ಅ ಫುಲ್ ಬೆಲ್ಲಿ ಈಸ್ ಮದರ್ ಆಫ್ ಆಲ್ ಇವಿಲ್ ಅಂತ. ಇದು ಎಷ್ಟರ ಮಟ್ಟಿಗೆ ನಿಜನೂ ಗೊತ್ತಿಲ್ಲ. ಆದರೆ ಹೊಟ್ಟೆ ತುಂಬಿತು ಅಂದರೆ ಅದಕ್ಕೆ ರಿಸಲ್ಟ್ ಆಗಿ ಇವು ತಪ್ಪದೇ ಬರುತ್ತೆ. ಲೇಜಿನೆಸ್ ಆ್ಯಂಡ್ ಪೂರ್ ಪರ್ಫಾರ್ಮೆನ್ಸ್. ಹೆಚ್ಚಾಗಿ ತಿನ್ನೋದ್ರಿಂದ ನಿದ್ರೆ ಬರುತ್ತೆ. ಯಾವ ಕೆಲಸನೂ ಮಾಡಬೇಕು ಅಂತ ಅನಿಸಲ್ಲ. ನನಗೆ ಯಾಕೆ ಹೀಗಾಗುತ್ತೆ ಅಂತ ಅಂದ್ಕೊಳ್ತೀರಾ? ಅದಕ್ಕೆ ಕಾರಣ ಓವರ್ ಈಟಿಂಗ್ ಸಹ ಆಗ್ಬೋದು. ಹೈಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ನಮಗೆ ನಾವು ಈ ರೂಲ್ನ ಇಟ್ಕೊಳ್ಬೇಕು. ನಾವು ನಮ್ಮ ಫುಡ್ನ ಡಿಸರ್ವ್ ಮಾಡೋವರೆಗೂ ತಿನ್ನಬಾರ್ದು. ಒಂದು ವೇಳೆ ನೀವು ಚಿಕ್ಕ ವಯಸ್ಸಿಂದ ಏನೂ ಕೊರತೆ ಇಲ್ಲದೆ ಫುಲ್ ರಿಚ್ ಆಗಿ ಬೆಳೆದಿದ್ರೆ ನೀವು ಇದಕ್ಕೆ ಒಪ್ಕೊಳ್ದೇ ಇರ್ಬೋದು. ಆದರೆ ಯಾರು ಟಾಪಲ್ಲಿರಬೇಕು ಅಂದ್ಕೊಳ್ತಾರೋ ಅವ್ರಿಗೆ ಹಸಿವು ಅನ್ನೋ ಸೂಪರ್ ಪವರ್ ಹೇಗಾದರೂ ಇರಬೇಕು. ನಿಮಗೆ ಇರೋ ಹಸಿವನ್ನು ನಿಮ್ಮ ಗೋಲ್ಸ್ನ ಮೇಲೆ ಕೆಲಸ ಮಾಡೋಕ್ಕೆ ಯೂಸ್ ಮಾಡಿ. ಅಟ್ಲೀಸ್ಟ್ ತುಂಬ ಇಂಪಾರ್ಟೆಂಟ್ ಆದ ಕೆಲಸಗಳನ್ನ ನೀವು ಆಹಾರ ತಿನ್ನೋಕ್ಕೆ ಮುಂಚೆನೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದು ಏನಾದರೂ ಆಗಿರ್ಬೋದು. ಬುಕ್ ಓದೋದು, ಪುಷಪ್ಸ್ ಮಾಡೋದು, ಇಲ್ಲ ಒಂದು 2 ಅವರ್ಸ್ ಡೀಪ್ ವರ್ಕ್ ಸೆಷನ್ ಫಿನಿಷ್ ಮಾಡೋದು. ಆ ಟೈಮಲ್ಲಿ ನೀವು ನೀರು ಇಲ್ಲ ಕಾಫಿ ಮಾತ್ರನೇ ಕುಡಿತಾ ನಿಮ್ಮ ಹಸಿವನ್ನು ನಿಮ್ಮ ರಿಸಲ್ಟ್ಸ್ಗೋಸ್ಕರ ಯೂಸ್ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ನ ನೋಡಿ ನೀವೇ ಶಾಕ್ ಆಗ್ತೀರಾ. ಅದಕ್ಕಂತ ನೀವು ಊಟನೇ ಮಾಡ್ದಿರಾ ಇರಿ ಅಥವಾ ಒಂದು ಕೆಲಸನ ಫಿನಿಷ್ ಮಾಡೋವರೆಗೂ ನೀವೇನು ತಿನ್ನಲೇಬೇಡಿ ಅಂತ ಹೇಳ್ತಿಲ್ಲ. ನಾವು ತಿನ್ನೋ ಕ್ವಾಂಟಿಟಿನ ಲಿಮಿಟಾಗಿ ಸ್ವಲ್ಪ ತಿನ್ನೋದ್ರಿಂದ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಹೊಟ್ಟೆ ತುಂಬ ತಿಂದರೆ ನಿದ್ರೆ ಬರುತ್ತೆ ಆ್ಯಂಡ್ ಲೇಜಿ ಆಗ್ತೀವಿ.
ಸೊ ಆದಷ್ಟು ಕ್ವಾಂಟಿಟಿ ಕಡಿಮೆ ತಿನ್ನಬೇಕು. ಆ್ಯಂಡ್ ವೀಕ್ಲಿ 1 ಟೈಮ್ ಆರ್ 2 ಟೈಮ್ಸ್ ಫಾಸ್ಟಿಂಗ್ ಮಾಡೋದು ಒಳ್ಳೆಯದು. ಬಟ್ ಈ ಮೆಡಿಸಿನ್ಸ್ ತೊಗೊಳ್ಳೋರು ಅಥವಾ ಏನಾದರೂ ಮೆಡಿಕಲ್ ಕಂಡೀಷನ್ ಇರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಇದನ್ನು ಟ್ರೈ ಮಾಡೋದು ಒಳ್ಳೆಯದು. ನೀವು ಹಸಿವಲ್ಲಿದ್ದರೆ ನಿಮ್ಮ ದೇಹ ಎಷ್ಟು ಪ್ರಾಡಕ್ಟಿವ್ ಆ್ಯಂಡ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೊಟ್ಟೆ ಫುಡ್ನ ಡೈಜೆಸ್ಟ್ ಮಾಡ್ತಾ ಬ್ಯುಸಿಯಾಗಿ ಇಲ್ಲದೇ ಇದ್ದರೆ ನಿಮ್ಮ ದೇಹಕ್ಕೆ ಇರೋ ಪವರ್ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಮೊದಲು ನಿಮಗೆ ಇದೆಲ್ಲ ಕಷ್ಟ ಅನ್ನಿಸ್ಬೋದು, ಆದರೆ ಮಾಡ್ತಾ ಮಾಡ್ತಾ ನಿಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಸ್ಟೆಪ್ 3, ಬ್ಲಡ್ ಫ್ಲೋ. ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ನಿಮ್ಮ ಬ್ಲಡ್ ಯಾವಾಗಲೂ ಫ್ಲೋ ಆಗ್ತಿರಬೇಕು. ಸೊ ಮೂಮೆಂಟ್ಸ್ ಮಾಡಿ. ಅದಕ್ಕೋಸ್ಕರ ನೀವು ಎಕ್ಸಸೈಸ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ವಾಕಿಂಗ್ ಅಥವಾ ಹೋಮ್ ವರ್ಕೌಟ್ ಸಹ ಮಾಡ್ಬೋದು. ಆದರೆ ನೀವು ಆವಾಗ ನಿಮ್ಮ ದೇಹಕ್ಕೆ ಮೂಮೆಂಟ್ಸ್ ಕೊಡ್ತಾ ಇರಿ. ಒಂದೇ ಜಾಗದಲ್ಲಿ ಕುತ್ಕೊಂಡಿರೋದು ಒಳ್ಳೆಯದಲ್ಲ. ನಿಮ್ಮ ಚೇರಿಂದ ಎದ್ದು ಸ್ವಲ್ಪ ಏರ್ ಸ್ಕ್ವಾಟ್ಸ್ ಇಲ್ಲ ಪುಷಪ್ಸ್ ಮಾಡ್ಬೋದು. ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಹೆಲ್ತ್ನ ಕಾಪಾಡುತ್ತೆ. ಇದರಿಂದ ಬ್ಲಡ್ ಆ್ಯಂಡ್ ಆಕ್ಸಿಜನ್ ನಿಮ್ಮ ದೇಹದ ಮೊತ್ತ ಫ್ಲೋ ಆಗ್ತಾ ನಿಮ್ಮ ಆರ್ಗನ್ಸ್ನೆಲ್ಲ ಆ್ಯಕ್ಟಿವೇಟ್ ಮಾಡಿ ಎಲ್ಲ ಆರ್ಗನ್ಸ್ ಪ್ರಾಪರಾಗಿ ಫಂಕ್ಷನ್ ಆಗೋ ಹಾಗೆ ಮಾಡುತ್ತೆ. ನಿಮ್ಮ ಬ್ರೈನ್ನ ಶಾರ್ಪಾಗಿ ಆ್ಯಂಡ್ ನಿಮ್ಮ ಹಾರ್ಟ್ನ ಹೆಲ್ದಿಯಾಗಿರಿಸುತ್ತೆ. ಸ್ಟೆಪ್ 4, ನರಿಷ್ ಯೋರ್ ಸೆಲ್ಫ್. ಏನಾದರೂ ಬುಕ್ಸ್ನ ಓದ್ತಾ, ಮೆಡಿಟೇಷನ್ ಮಾಡ್ತಾ, ವಿಜುವಲೈಸೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡ್ತಾ ನಿಮ್ಮ ಬ್ರೈನ್ನ ಡೆವಲಪ್ ಮಾಡ್ಕೊಳ್ಳಿ. ಇದು ನೀವು ನಿಮ್ಮ ಗೋಲ್ಸ್ನ ಮೇಲೆ ಫೋಕಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಫಾಸ್ಟಿಂಗ್ನ ಬ್ರೇಕ್ ಮಾಡಿದ ಮೇಲೆ ನ್ಯೂಟ್ರಿಷನ್ಸ್ ಇರೋ ಫುಡ್ ತಿಂತ ನಿಮ್ಮ ದೇಹಕ್ಕೆ ಎನರ್ಜಿ ಕೊಡಿ. ಈ ಪೂರಿ, ಇಡ್ಲಿ, ವಡ, ದೋಸೆ ಇಂಥದನ್ನೆಲ್ಲ ಮರ್ತೋಗಿ ಅದಕ್ಕೆ ಬದಲು ಪ್ರೋಟೀನ್ಸ್ ಹೆಚ್ಚಾಗಿರೋ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋ ಫುಡ್ಸ್ನ ತಗೊಳ್ಳಿ. ನ್ಯೂಟ್ರಿಷನ್ಸ್ ಇಲ್ಲದೆ ಹೋದರೆ ನಿಮ್ಮ ಬಾಡಿ ಮಾತ್ರನೇ ಅಲ್ಲದೆ ನಿಮ್ಮ ಮೆಂಟಲ್ ಹೆಲ್ತ್ ಸಹ ಅಫೆಕ್ಟ್ ಆಗುತ್ತೆ. ಈ ಮಾಡರ್ನ್ ಪ್ರಪಂಚದಲ್ಲಿ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಬೇರೆ ಬೇರೆ ಅಂತ ಅಂದ್ಕೊಳ್ತಾರೆ. ಆದರೆ ನಿಜ ಏನಂದರೆ ನಮ್ಮ ದೇಹ ಆ್ಯಂಡ್ ಮೈಂಡ್ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ. ಆ್ಯಂಡ್ ನಮ್ಮ ಫಿಸಿಕಲ್ ಹೆಲ್ತ್ನ ಟೇಕ್ ಕೇರ್ ಮಾಡಿಲ್ಲ ಅಂದರೆ ಮೆಂಟಲ್ ಹೆಲ್ತ್ ಸಹ ಸರಿ ಹೋಗಲ್ಲ. ಸರಿಯಾದ ನ್ಯೂಟ್ರಿಷನ್ನ ಜೊತೆ ಫಿಸಿಕಲ್ ಟ್ರೈನಿಂಗ್ ಮಾಡೋರು ಮೆಂಟಲಿ ಹೆಲ್ದಿಯಾಗಿರ್ತಾರೆ. ಆ್ಯಂಡ್ ನಿಮ್ಮ ಪೀಕ್ ಪರ್ಫಾರ್ಮೆನ್ಸ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ಟೆಪ್ 5, ಪ್ಲ್ಯಾನ್ ಆ್ಯಂಡ್ ಪ್ರಿಯಾರಿಟೈಸ್ ಯೋರ್ ನೆಕ್ಸ್ಟ್ ಡೇ. ನಿಮ್ಮ ಇವತ್ತಿನ ದಿನ ಕಂಪ್ಲೀಟ್ ಆಗೋವಾಗ ನೆಕ್ಸ್ಟ್ ಡೇ ಮಾಡಬೇಕಾದ ಇಂಪಾರ್ಟೆಂಟ್ ಕೆಲಸಗಳನ್ನ ಒಂದು ಬುಕ್ಕಲ್ಲಿ ಬರೀರಿ. ನೀವು ಮಲಗೋಕ್ಕೆ ಮುಂಚೆ ಅವುಗಳನ್ನ ಶೆಡ್ಯೂಲ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನೀವು ನೆಕ್ಸ್ಟ್ ಡೇ ಎದ್ದಾಗ ಒಂದು ಕ್ಲಿಯರ್ ಮೈಂಡ್ನ ಜೊತೆ ನಿಮ್ಮ ಗೋಲ್ಸ್ನ ಮೇಲೆ ಅಟ್ಯಾಕ್ ಮಾಡ್ಬೋದು. ಈ ದಿನ ನಾನು ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನೀವು ಆಲ್ರೆಡಿ ಎಲ್ಲವನ್ನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ. ನಿಮ್ಮ ಟು ಡೂ ಲಿಸ್ಟ್ ತುಂಬ ದೊಡ್ಡದಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾಳೆ ಮಾಡಬೇಕಾದ 2 ಇಂಪಾರ್ಟೆಂಟ್ ಟಾಸ್ಕ್ನ ಬರೆದಿಟ್ಕೊಂಡಿದ್ರೆ ಸಾಕು. ಆ 2 ಟಾಸ್ಕ್ನ ಖಂಡಿತ ಮಾಡಬೇಕಾಗಿರುತ್ತೆ. ನಾನ್ ನೆಗೋಷಿಯಬಲ್. ಅದು 2 ಅವರ್ಸ್ ಓದೋದಾಗಿರ್ಬೋದು, ಜಿಮ್ ಸೆಷನ್ ಕಂಪ್ಲೀಟ್ ಮಾಡೋದಾಗಿರ್ಬೋದು. ನಿಮ್ಮ ಟು ಡೂ ಲಿಸ್ಟಲ್ಲಿ 10 ಇಲ್ಲ 15 ಟಾಸ್ಕ್ನ ಬರೆದಿಟ್ಕೊಂಡ್ರೆ ಹೆಚ್ಚು ಕೆಲಸಗಳಿವೆ ಅಂತ ನೀವು ಸ್ಟ್ರೆಸ್ ಮಾಡ್ಕೊಳ್ತೀರಾ. ಇದರಿಂದ ಪ್ರಾಡಕ್ಟಿವ್ ಆಗಿರಲ್ಲ, ಡಿಪ್ರೆಸ್ಡ್ ಆಗಿ ಫೀಲ್ ಆಗ್ತೀರಾ. ಕೊನೆಗೆ ಯಾವುದೇ ಕೆಲಸ ಮಾಡದೆ ಉಳಿದೋಗ್ತೀರಾ. ಸೊ ಬರೀ ಇಂಪಾರ್ಟೆಂಟ್ ಟಾಸ್ಕ್ನ ಮಾತ್ರ ಬರೀರಿ. ಅದಕ್ಕೆ ಡೆಡ್ಲೈನ್ ಸೆಟ್ ಮಾಡಿಕೊಂಡು ಟೈಮ್ಗೆ ಅದನ್ನು ಫಿನಿಷ್ ಮಾಡಿ. ಸ್ಟೆಪ್ 6, ಸ್ಲೀಪ್. ಸ್ಟಾರ್ಟಿಂಗಲ್ಲಿ ಬೇಗ ಎದ್ದೇಳೋದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ನೀವು ಯಾವ ಟೈಮ್ಗೆ ಮಲ್ಕೊಳ್ತೀರಾ ಅನ್ನೋದು ಯಾವ ಟೈಮ್ಗೆ ಎದ್ದೇಳ್ತೀರಾ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್. ತುಂಬ ಜನ ಬೇಗ ಎದ್ದೇಳೋದ್ರ ಬಗ್ಗೆ ಮಾತಾಡೋದನ್ನು ನೀವು ನೋಡೇ ಇರ್ತೀರ. ಆದರೆ ನಿಮ್ಮ ಸ್ಲೀಪ್ ಕ್ವಾಲಿಟಿ ಸರಿಯಾಗಿಲ್ಲದೆ ಹೋದರೆ ನೀವು ಎಷ್ಟು ಬೇಗ ಎದ್ರೂ ಪ್ರಯೋಜನ ಇರಲ್ಲ. ಸೊ ಬೆಳಗ್ಗೆ ಬೇಗ ಎದ್ದೇಳೋದ್ರ ಮೇಲೆ ಅಲ್ಲದೆ ನೈಟ್ ಬೇಗ ಮಲಗೋದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿ. ಹೀಗೆ ಮಾಡಿದ್ರೆ ನೀವು 100 ಟೈಮ್ಸ್ ಹೆಚ್ಚು ಬೆಟರಾಗಿ ಫೀಲ್ ಆಗ್ತೀರಾ. ಈ ಒಂದು 3-2-1 ರೂಲ್ನ ಫಾಲೋ ಮಾಡಿ. ಮಲಗೋಕ್ಕೆ 3 ಅವರ್ಸ್ ಮುಂಚೆಯಿಂದ ಫುಡ್ ಕನ್ಸ್ಯೂಮ್ ಮಾಡೋದನ್ನ ಸ್ಟಾಪ್ ಮಾಡಿ. 2 ಅವರ್ಸ್ಗಿಂತ ಮುಂಚೆ ನೀರು ತುಂಬ ಕಡಿಮೆ ಕುಡೀರಿ. ಇದರಿಂದ ನಿಮ್ಮ ನಿದ್ರೆಯಿಂದ ಮಧ್ಯೆ ಎದ್ದೇಳೋ ಅವಶ್ಯಕತೆ ಇರಲ್ಲ. ನಿದ್ರೆ ಸಹ ಡಿಸ್ಟರ್ಬ್ ಆಗಲ್ಲ. 1 ಅವರ್ ಮುಂಚೆನೇ ಸ್ಕ್ರೀನ್ಸ್ ಎಲ್ಲ ಆಫ್ ಮಾಡಿ. ಆ ಟೈಮಲ್ಲಿ ನೀವು ನೆಕ್ಸ್ಟ್ ಡೇ ಮಾಡಬೇಕಾದ ಟಾಸ್ಕ್ನ ಲಿಸ್ಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡಿ. ಇವು ನಿಮ್ಮ ಬ್ರೈನ್ನ ಎಲ್ಲ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ವರೀಸ್ ಇನ್ಫಾರ್ಮೇಷನಿಂದ ದೂರವಾಗಿರಿಸುತ್ತೆ. ಆ್ಯಂಡ್ ನೀವು ಬೇಗ ಮಲ್ಕೊಂಡು ಒಂದು ಕ್ವಾಲಿಟಿಯಾದ ನಿದ್ರೆಯಲ್ಲಿ ಜಾರ್ತೀರಾ. ನೀವು ನಿದ್ರೆಯಿಂದ ಎದ್ಮೇಲೆ ಸಹ ಈ 1 ಅವರ್ ರೂಲ್ನ ಅಪ್ಲೈ ಮಾಡಿ. ನಿಮ್ಮ ಮೊಬೈಲ್ನ ನಿದ್ರೆಯಿಂದ ಎದ್ದು 1 ಅವರ್ವರೆಗೂ ಆಫ್ ಮಾಡಿರಿ. ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ಬ್ರೈನ್ ತುಂಬ ಶಾರ್ಪಾಗಿ ಕೆಲಸ ಮಾಡುತ್ತೆ. ಆ ಟೈಮಲ್ಲಿ ಎಂತಹ ಡಿಸ್ಟ್ರಾಕ್ಷನ್ಸ್ನೂ ಇಲ್ಲದೆ ಇರುತ್ತೆ. ಈ ಟೈಮ್ ಸ್ಟ್ರಾಟಜೀಸ್ನ ಥಿಂಕ್ ಮಾಡೋಕ್ಕೆ ಇಲ್ಲ
ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಪರ್ಫೆಕ್ಟ್ ಆದ ಟೈಮ್. ಆ ಟೈಮಲ್ಲಿ ಸೆಲ್ಫ್ ಎಜುಕೇಷನ್ಗೆ ಟೈಮ್ ಕೊಡಿ, ಬುಕ್ಸ್ ಓದಿ. ಒಂದು ಆ್ಯಾವ್ರೇಜ್ ಲೈಫ್ ಬೇಕು ಅಂತ ಅಂದ್ಕೊಳ್ಳೋರು ಮಾತ್ರನೇ ಎದ್ದ ತಕ್ಷಣ ಫೋನ್ನ ಆನ್ ಮಾಡಿ ಯೂಸ್ಲೆಸ್ ಕಂಟೆಂಟ್ಸ್ನ ನೋಡ್ತಾ ಅವರ ದಿನಾನ ಚೀಪ್ ಡೋಪಮೈನಿಂದ ಶುರು ಮಾಡ್ತಾರೆ. ನಿಮ್ಮ ದಿನ ಹಾಗೆ ವೇಸ್ಟ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ. ಇದಕ್ಕೆ ಮೇಲೆ ನಿಮ್ಮ ಚಾಯ್ಸ್. ಸೊ ಇದೇ ಆ 6 ಪಾಯಿಂಟ್ಸ್. ಸೊ ಹ್ಯಾಬಿಟ್ಸ್ನೆಲ್ಲ ಫಾಲೋ ಮಾಡ್ತಾ ಈ ಚಾಲೆಂಜಸ್ನ ನನ್ನ ಜೊತೆ ಮಾಡಬೇಕು ಅಂದ್ಕೊಳ್ತಿದ್ದೀರಾ? ಹಾಗಾದರೆ ಐ ಅಕ್ಸೆಪ್ಟ್ ದಿಸ್ ಚಾಲೆಂಜ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ನ ನನಗೆ ತೋರಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.